ಹೇ ಅಮ್ಮು, ಇವತ್ ನಿನ್ ಹೆಸರನ್ನ ಅಲ್ಲಿಂದ ಇರೇಸ್ ಮಾಡೋಣ ಅಂದ್ರೆ ನನಗೆ ಉಸಿರಾಟದ ಪ್ರಾಬ್ಲಮ್, ಅದಕ್ಕೆ ಅವಕಾಶ ಮಾಡ್ಕೊಟ್ಟಿಲ್ಲ. ನನ್ನ ಈ ಪ್ರಾಬ್ಲಮ್ ನಿನ್ನ ಉಸಿರು ನಿಲ್ಸೋ ಚಾನ್ಸ್ ನ ಮಿಸ್ ಮಾಡಿಸ್ಬಿಡ್ತು. ಬೀಸೋ ದೊಣ್ಣೆಯಿಂದ ಏನಾದ್ರು ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತಾರೆ. ಆದ್ರೆ ನಾನ್ ಬೀಸೋ ದೊಣ್ಣೆನ ವಾಪಸ್ ಇನ್ನು ಸ್ಪೀಡಾಗಿ ಬೀಸ್ತೀನಿ. ಟಾರ್ಗೆಟ್ ಮಿಸ್ ಆಗೋ ಚಾನ್ಸೇ ಇಲ್ಲ. ಲೈ, ನಮ್ಮ ಮೇಡಮ್ ಅಂದ್ರೆ ಏನ್ ತಮಾಷೆನ? ನಿನ್ ತರ ರೌಡಿ ಆಗ್ತೀನಿ, ವಿಲ್ಲನ್ ಆಗ್ತೀನಿ, ಡಾನ್ ಆಗ್ತೀನಿ ಅಂತ ಬಂದವ್ರನ್ನೆಲ್ಲ ಪಡೆದು ಬಿಸಾಕಿನ ರೌಡಿ ಬೇಬಿ ಆಗಿರೋದು. ಎಕ್ಸ್ಪೀರಿಯನ್ಸ್ ಇರೋರ್ ಮುಂದೆ ಇದೆಲ್ಲ ಯಾವ ಲೆಕ್ಕ? ಇವಳು ಅವತಾರ ನೋಡಿ ನಮ್ಗೆ ಭಯ ಆಗ್ತಿದೆ. ರೋಡಲ್ಲಿ ಯಾರ ಕೈಲೂ ಒದೆ ತಿಂದೆ ಸೇಫ್ ಆಗಿ ಮನೆ ಸೇರ್ಕೊಂಡಮ್ಮ ತಾಯಿ. ಸಾರ್ಥಕ್ ಸರ್, ಹಂಗೂ ಹಿಂಗೂ ನಾವ್ ಅಂದ್ಕೊಂಡಿದ್ ಕೆಲ್ಸ ಆಯ್ತು. ನಮ್ಮ ಪಾರಿವಾಳಗಳು ಏನ್ ಮಾಡ್ತಾ ಇದಾವೋ ಏನೋ, ಗಿಫ್ಟ್ ಕೊಡೋ ನೆಪದಲ್ಲಿ ಆ 2 ಪಾರಿವಾಳಗಳ ಮಧ್ಯೆ ನಾವು ಗೂಬೆಯಾಗಿ ಸೇರ್ಕೊಳ್ಳೋಣ ಬನ್ನಿ. ಆ ಗೂಬೆ ನೀವೇ ಆಗಿ, ನಾನಾಗಿ ಇರ್ತೀನಿ. ನಮ್ಮನೆಯವರು ನನಗೆ ಗಿಫ್ಟ್ ಕಳ್ಸಿದ್ದಾರೆ, ಅದೆಲ್ಲಾನು ಓಕೆ. ಅದಾಗ್ಲೇ ನೀನು ಗಿಫ್ಟ್ ನನ್ನ ಇಷ್ಟಪಡೋರು ಕಳ್ಸಿದ್ದಾರೆ ಅಂದಲ್ಲ, ಆ ಲಿಸ್ಟ್ ಅಲ್ಲಿ ನಿಮ್ ಮನೆಯವ್ರು ಕೂಡ ಇದ್ದಾರೆ. ಅವ್ರೇನ್ ಕಳ್ಸಿದ್ದಾರೆ? ಖಂಡಿತವಾಗ್ಲೂ ಕಳ್ಸಿದ್ದಾರೆ. ಆದ್ಯ ಹೇಳಿರೋ ಮಾತಿಗೆ ಸಾರ್ಥಕ್ ತಂದಿರೋ ಗಿಫ್ಟ್ ನೋಡಿದ್ರೆ ನೀನ್ ಕಳೆದೇ ಹೋಗ್ತೀನಿ. ಸಾರ್ಥಕ್, ಆಚೆ ಏನಂತ ಕಳ್ಸಿದಾಳೆ ಕೇಳಿಸ್ಕೊ. ಹ್ಯಾಪಿ ಬರ್ತ್ಡೇ ಅಮ್ಮು. ಗುಲಾಬ್ ಜಾಮೂನಿಂದಾನೆ ನೀವು ನಿಮ್ ಪ್ರೀತಿನ ಒಪ್ಕೊಂಡ್ರಿ. ಗುಲಾಬ್ ಜಾಮೂನ್ ಫ್ಯಾಮಿಲಿ ಪ್ಯಾಕ್ ತರನೇ ಮದ್ವೆ ಆಗಿದ್ದ 10 ವರ್ಷದೊಳಗಡೆ ಕ್ರಿಕೆಟ್ ಟೀಮು, ಫುಟ್ಬಾಲ್ ಟೀಮು, ವಾಲಿಬಾಲ್ ಟೀಮು ಯಾವ್ದೋ ಒಂದು ಕಟ್ಬಿಡಿ, ಓಕೆನಾ? ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಖುಷಿಯಾಗಿರು. 10 ವರ್ಷದಲ್ಲಿ ಇಷ್ಟೊಂದು ಮಕ್ಳು ಹೇಗ್ ಸಾಧ್ಯ ಅಂತ ಯೋಚನೆ ಮಾಡ್ಬಿಡಿ. ದೇವ್ರು ಒಂದ್ಸಲ ಕೊಟ್ರೆ 2-3 ಒಟ್ಟೊಟ್ಟಿಗೆ ಕೊಟ್ಬಿಡ್ತಾನೆ. ಅವಳಿ ಜೋಳಿ ಒಂದ್ 2-3 ಟೈಮ್ ಆದ್ರೆ ಒಂದೇನು 2 ಟೀಮೇ ಮಾಡ್ಬೋದು. ಒಳ್ಳೇದಾಗ್ಲಿ, ಖುಷಿಯಾಗಿರಿ. ಎನಿವೇಸ್, ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಖುಷಿಯಾಗಿರಿ, ನಗ್ತಾ ಇರಿ. ಬಜಾರಿ ಏನಂತೀಯ? ನನ್ಗೆ ಪ್ಲಾನ್ ಓಕೆ ಅನಿಸ್ತು, ನಿಂಗೆ ಓಕೆನಾ? ಹುಟ್ಟೋ ಮಕ್ಕಳು ಡೈಪರ್ ಚೇಂಜ್ ಮಾಡೋದು, ಸುಸ್ತು ಮಾಡಿಸಿ, ಸ್ನಾನ ಮಾಡಿಸಿ, ಗೊಣ್ಣೆ ಹೊಡ್ಸೋ ಕೆಲಸ ಎಲ್ಲ ನೀನೇ ಮಾಡ್ತೀಯ ಅಂದ್ರೆ ಎತ್ ಕೊಡಕ್ ನನಗೇನು ಪ್ರಾಬ್ಲಮ್ ಇಲ್ಲ. ಎಲ್ಲದಕ್ಕಿಂತ ತಮ್ಮ ಫ್ಯೂಚರ್ಗೆ ಕ್ವಶನ್ ಮಾರ್ಕ್ ಇಟ್ಕೊಂಡಿದ್ ನಮ್ ಬಾಸ್ನೆ ಬದಲಾಯಿಸ್ಬಿಟ್ರಿ. ಅವ್ರು ಚೆನ್ನಾಗಿರ್ಲಿ ಅಂತ ಬಯಸೋದ್ರಲ್ಲಿ ನಾನು ಮೊದಲನೇವನು. ಅವ್ರನ್ನ ನೀವು ಚೆನ್ನಾಗಿ ನೋಡ್ಕೊಂತೀರಾ ಅಂತ ನನಗೆ ನಂಬಿಕೆ ಇದೆ. ಅದಕ್ಕೆ ನೀವು ನನಗೆ ಸ್ಪೆಷಲ್ ಅನ್ಸೋದು. ಅದಕ್ಕೆ ಈ ಗಿಫ್ಟ್. ಥ್ಯಾಂಕ್ ಯು ಕಾಂತ, ಥ್ಯಾಂಕ್ ಯು ಸೋ ಮಚ್.
ಏ ಅಮೂಲ್ಯ, ನನ್ ವೇದ್ನ ನೀನ್ ಹಾರಿಸ್ಕೊಂಡ್ ಹೋಗೋ ಪ್ಲಾನ್ ಮಾಡಿದ್ರು ನಾನೇ ದುಶ್ಮನಿ ಬೇಡ ಅಂತ ಸುಮ್ನಿದ್ದೀನಿ. ಆದ್ರೆ ನೀನು ನನಗ್ ಇಷ್ಟು ನೋವು ಕೊಟ್ಟ ಮೇಲೂ ನನಗ್ ಸುಮ್ನಿರಕ್ಕಾಗಲ್ಲ. ಈಗ ನೀನ್ ಅನುಭವಿಸ್ತೀಯ. ಕೆಲವೊಂದನ್ನ ಪಡ್ಕೊಳ್ಳೋದ್ರಲ್ಲಿ ಮಜಾ ಇರುತ್ತೆ, ಆದ್ರೆ ಇನ್ನು ಕೆಲವೊಂದನ್ನ ವಾಪಸ್ ಪಡ್ಕೊಳ್ಳೋದ್ರಲ್ಲಿ ತುಂಬಾ ಥ್ರಿಲ್ ಇರುತ್ತೆ. ಇನ್ಮೇಲೆ ನೀನು ಸರಿಯಾಗಿ ಅನುಭವಿಸ್ತೀಯ. ಇದು ಇನ್ನೊಂದು ಸ್ಪೆಷಲ್ ಗಿಫ್ಟ್ ಅಂಡ್ ದ ಲಾಸ್ಟ್ ಒನ್. ಇದನ್ನ ಯಾರು ಕಳ್ಸಿರೋದು? ಇನ್ಯಾರು? ತರ್ಲೆ ಬಾಬಾ ವಿಕ್ರಾಂತ್ ಅವನೇ ಕಳ್ಸಿರೋದು. ಹಾ, ಅನ್ಕೊಂಡೆ ಈ ಕೆಲ್ಸ ಬಾವಂದೆ ಅಂತ. ಹೌದು ಮೇಡಮ್, ವಿಕ್ಕಿ ಬಾಸ್ ಕಳ್ಸಿರೋ ಗಿಫ್ಟ್ ಎಲ್ಲರೂ ಕಳ್ಸಿರೋ ಗಿಫ್ಟ್ ಗಿಂತ ಡಿಫ್ರೆಂಟ್ ಆಗಿದೆ. ಬಾಸ್, ನೀವು ಆ ತಾಳಿನ ಮೇಡಮ್ ಕುತ್ತಿಗೆಗೆ ಹಾಕೋ ತರ ಒಂದು ಪೋಸ್ ಕೊಟ್ರೆ ಒಂದು ಫೋಟೋ ತೆಗಿತೀನಿ. Why not? Sure. ರೆಡಿ? ಓಕೆ ಬಾಸ್, ನೀವಿಬ್ರು ಎಂಜಾಯ್ ಮಾಡಿ, ಬೇಗ ಮದುವೆ ಆಗಿ ಆಮೇಲೆ ಒರಿಜಿನಲ್ ತಾಳಿ ಜೊತೆ ಇದೇ ತರ ಒಂದು ಫೋಟೋ ತೆಗಿತೀನಿ. ಸಾರ್ಥಕ್ ಸರ್, ನಮ್ಮ ಕೆಲಸ ಇಲ್ಲಿ ಮುಗೀತು ಅನ್ಸುತ್ತೆ, ನಾವಿನ್ನು ಹೊರಡೋಣ. ಇಲ್ಲ, ನಿಂತು ಬನ್ನಿ ಕೇಳಿ ಹೋಗೋಣ. ಬಾಯ್ ಬಾಯ್ ಬಾಯ್. ಎಂಟ್ರಿ ಡೋರ್ ಇಷ್ಟೊಂದು ಚೆನ್ನಾಗಿದೆ, ತುಂಬಾ ಆಂಟಿಕ್ ಆಗಿದೆ. ಇವತ್ತು ಇದು ಓಪನ್ ಇದೆ ಅಲ್ವಾ ಅಗ್ರಜ? ನಾವೆಲ್ಲರೂ ಬರ್ತೀವಿ ಅಂತ ಮುಂಚೆನೆ ಫೋನ್ ಮಾಡಿ ಹೇಳಿದೆ, ಓಪನ್ ಮಾಡಿರ್ತಾರೆ. ವೇದಾಂತು, ಯಾವ ಜಾಗನಪ್ಪ ಇದು? ನಿಮಗೆಲ್ಲ ಒಂದು ಸರ್ಪ್ರೈಸ್ ಇದೆ ಅಂತ ಬೆಳಬೆಳಗ್ಗೆ ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಬಂದೆ. ಇಲ್ಲ ಅಂತದೇನ್ ವಿಶೇಷತೆ ಇದೆ? ನಾವಿಷ್ಟು ದೂರ ಬಂದಿದ್ದೀವಿ ಅಂದ್ರೆ ಖಂಡಿತವಾಗ್ಲೂ ಏನಾದ್ರೂ ವಿಶೇಷ ಇದ್ದೇ ಇರುತ್ತಪ್ಪ. ಮೊದ್ಲು ನೀವು ಜಾಗ ನೋಡಿ, ನಿಮ್ಗೆ ಇಷ್ಟ ಆದ್ರೆ ವಿಷಯ ಏನು ಅಂತ ನಾನು ಹೇಳ್ತೇನೆ. ನೀನು ಇಷ್ಟೆಲ್ಲ ಒಂದು ಗುಟ್ಟು ಮಾಡ್ತಾ ಇದೀಯ ಅಂದಮೇಲೆ ಖಂಡಿತವಾಗಿಯೂ ಏನಾದರೂ ಒಂದು ವಿಶೇಷ ಇದ್ದೇ ಇರಬೇಕು.
ಬನ್ನಿ ಹೋಗೋಣ. ಟೆಲ್ ಮಿ ವಿನೋದ್, ನಿನ್ ಕಾಲ್ಗೋಸ್ಕರನೇ ಕಾಯ್ತಾ ಇದ್ದೆ. ಮೇಡಮ್, ಎಲ್ಲರೂ ಸೇರಿ ಒಂದು ರೆಸಾರ್ಟ್ ಬಂದಿದ್ದಾರೆ. ಇವ್ರ ಜೊತೆ ಆ ಅಮೂಲ್ಯ ಅಪ್ಪ ಬೇರೆ ಇದ್ದಾರೆ. ಹೌದಾ? ಅವರೆಲ್ಲ ಅಲ್ಲೇನ್ ಮಾಡ್ತಾ ಇದ್ದಾರೆ? ಏನಾದ್ರು ವಿಷಯ ಗೊತ್ತಾಯ್ತಾ? ಇಲ್ಲ ಮೇಡಮ್, ಆದ್ರೆ ಅಮೂಲ್ಯ ಅಪ್ಪ ವೇದಾಂತನ ಕೇಳಿದ್ರು, ವೇದಾಂತ್ ನಾವ್ ಇಲ್ಲಿಗೆ ಯಾಕೆ ಬಂದಿದೀವಿ ಅಂತ. ಆದ್ರೆ ವೇದಾಂತು ಅಮೂಲ್ಯ ಅಪ್ಪ ಏನು ಹೇಳಿಲ್ಲ. ಮೇಡಮ್, ನಾನು ಸ್ವಲ್ಪ ದೂರದಲ್ಲಿದ್ದೀನಿ, ಅವ್ರು ಏನ್ ಮಾತಾಡ್ತಿದ್ರು ಅಂತ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಎಲ್ರೂ ಏಕಾಏಕಿ ಒಂದೇ ಕಡೆ ಸೇರಿದ್ದಾರೆ ಅಂದ್ಮೇಲೆ ದೇರ್ ಈಸ್ ಸಮಥಿಂಗ್ ರಿಯಲಿ ಇಂಪಾರ್ಟೆಂಟ್. ಅದನ್ನ ನಾನು ತಿಳ್ಕೊಳ್ಳೇಬೇಕು. ಕೀಪ್ ಎನ್ ಐ ಆನ್ ದೆಮ್. ಸರಿ ಮೇಡಮ್. ಬಾ, ನನಗಂತೂ ಈ ಜಾಗ ಸಖತ್ ಇಷ್ಟ ಆಯ್ತು. ತುಂಬಾ ಸೂಪರ್ ಕಟ್ಟಿದಾರಲ್ಲ? ಅಣ್ಣ, ಸಿಕ್ಕಾಬಟ್ಟೆ ಸಖತ್ತಾಗಿದೆ. ಅದು ಅಲ್ಲದೆ ಆರ್ಟಿಸ್ಟಿಕ್ ಆಗಿದೆ. ವಾತಾವರಣ ಸೂಪರ್ ಆಗಿದೆ ಅಲ್ಲ? ಇದೆಲ್ಲ ಏನೂ ಇಲ್ಲ, ಇನ್ನು ಮುಂದೆ ನೋಡ್ತಾ ಹೋಗಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ಬನ್ನಿ 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 ಬನ್ನಿ. ಹೌದು ಬಾಸ್, ನನಗಂತೂ ನೀರ್ ನೋಡ್ತಾ ಇದ್ರಿ. ಬಾಸ್ 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 ಬಾಸ್, ಎಷ್ಟು ಚೆನ್ನಾಗಿದೆ. ಅಯ್ಯಯ್ಯೋ, ಯಾರಿಗಿಷ್ಟ ಆಯ್ತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಸಖತ್ ಇಷ್ಟ ಆಯ್ತು. ನನಗೂ ಮೊದ್ಲೇ ಇಷ್ಟು ಚೆನ್ನಾಗಿದೆ ಅಂತ ಗೊತ್ತಿದ್ರೆ ನನ್ನ ಮೀನು ಇಲ್ಲಿ ಕರ್ಕೊಂಡ್ಬಂದು ಅವಳ ಜೊತೆ ಮೀನು ಫ್ರೈ ತಿಂತ ಆಹಾ ಈ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮೀನು ತರ ಈಜಾಡ್ತಾ ಇದ್ದೆ. ಆ ದೇವ್ರಿಗೆ ನಿಮ್ ಕೋರಿಕೆ ಕೇಳಿಸ್ತು ಅನ್ಸುತ್ತೆ ಭಕ್ತ ಕಾಂತ. ನಿಮ್ ಕೋರಿಕೆ ಅಂತ ತಾತಾಸ್ತೆ. ಬೇಡ 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 ಸಾರ್ಥಕ್, ನಾನು ಅಪ್ಪನಿಗೆ ಜಾಗ ಇಷ್ಟ ಆಯ್ತಾ ಅಂತ ಅಷ್ಟೇ ಕೇಳಿದ್ದೆ. ಅವ್ರು ಅಮೂಲ್ಯನ್ ಕರ್ಕೊಂಡು ಹೊರಟೆ ಹೋದ್ರಲ್ಲ, ಅವರಿಬ್ರು ಏನ್ ಮಾತಾಡ್ತಿರ್ಬೋದು ಅಲ್ವಾ? ನನ್ಗೂ ಅದೇ ಅರ್ಥ ಆಗ್ತಾ ಇಲ್ಲ ಅಗ್ರಜ. ನನ್ ಪ್ರಕಾರ ನಾವು ಬರೋವಾಗ ಚಿಕ್ಕಪ್ಪನಿಗೆ ಇದ್ರ ಬಗ್ಗೆ ಒಂದು ಸಣ್ಣ ಹಿಂಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಸಾರ್ಥಕ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಮಂಜು ಅಪ್ಪನಿಗೆ ಅಮೂಲ್ಯನ್ಗೆ ಈ ವಿಷಯದ ಬಗ್ಗೆ ನಾನೇನೂ ಹೇಳಲಿಲ್ಲ. ಯಾಕೆ ಸಾರ್ಥಕ್, ಏನಾದ್ರು ತಪ್ಪು ಮಾಡಿದ? ಅದು ಹಾಗಲ್ಲ, ನೀವು ಇಲ್ಲಿ ಮದ್ವೆ ಇಟ್ಕೊಳ್ಳೋಣ ಅಂದ ತಕ್ಷಣ ಚಿಕ್ಕಪ್ಪ ಸ್ವಲ್ಪ ಹೆಸಿಟೇಟ್ ಮಾಡಿದ್ರು. ಈಗ ಮೋಸ್ಟ್ಲಿ ಅಮ್ಮು ಹತ್ರ ಅದೇ ವಿಷಯ ಮಾತಾಡ್ತಿರ್ತಾರೆ ಅನ್ಸುತ್ತೆ. ಇಲ್ಲಿ ಮದ್ವೆ ಇಟ್ಕೊಳಕ್ಕೆ ಮಾವ ಯಾಕೆ ಹೆಸಿಟೇಟ್ ಮಾಡ್ಬೇಕು ಬಾವ? ಇದು ದೊಡ್ಡ ರೆಸಾರ್ಟು, ಇಲ್ಲಿ ಮದ್ವೆ ಮಾಡ್ತೀವಿ ಅಂದ್ರೆ ಖರ್ಚು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದನ್ನ ಅವ್ರ ಕೈಲಿ ಬೇರ್ ಮಾಡೋದಕ್ಕಾಗಲ್ಲ. ಈಗ ಅದೇ ವಿಷಯವಾಗಿ ಅಮ್ಮು ಹತ್ರ ಚರ್ಚೆ ಮಾಡ್ತಿರ್ತಾರೆ ಅಂತ ನನ್ಗಿಸ್. ಆ ಆಂಗಲ್ ಅಲ್ಲಿ ನೋಡಿದ್ರೆ ಬಾವ ಹೇಳಿದ್ದು ಕರೆಕ್ಟೇ ರಜಾ. ಮಾವ ಈಗ ಹೇಗೆ ಇದ್ರು
ನಾನು ಅವ್ರು ಬಂದು ಜಾಗ ನೋಡಿ ಇಷ್ಟ ಆಯ್ತಾ ಅಂತ ಅವ್ರ ಒಪಿನಿಯನ್ ಅಷ್ಟೇ ಕೇಳಿದ್ದು. ಮದುವೆ ಖರ್ಚು ಬಗ್ಗೆ ಅವ್ರೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರು ಪ್ರೀತಿಯಿಂದ ಆಶೀರ್ವಾದ ಮಾಡಿ ಅಮೂಲ್ಯನ ನನಗೆ ಕೊಟ್ರೆ ಸಾಕು. ಮದುವೆ ಅಷ್ಟು ಖರ್ಚನ್ನು ನಾನೇ ಹಾಕೊಂಡೆ. ಅವ್ರದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೂಪರ್ ಬಾಸ್, ನೀವು ಇದನ್ನೇ ಹೇಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೆ. ಎಕ್ಸಲೆಂಟ್ ಅಗ್ರಜ. ಮಿಡಲ್ ಕ್ಲಾಸ್ ಅಲ್ಲಿ ಹೆಣ್ಣೆತ್ತಿರೋರು ಎಲ್ಲರಿಗೂ ನಿನ್ನಂತ ಅಳಿಯ ಸಿಗ್ಬೇಕು. ಅವಾಗ ಅವ್ರ ತಲೆ ಭಾರ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಮದುವೆ ಮ್ಯಾಟರ್ ಎಲ್ಲ ಜುಜುಬಿ ಅನ್ಸ್ಬಿಡುತ್ತೆ ಅವಾಗ. ಜಾಗನೇ ಇಷ್ಟು ದೊಡ್ಡದಾಗಿದೆ ಅಂದ ಮೇಲೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಅಂದಂಗಾಯ್ತು. ಅಡುಗೆ, ಅಲಂಕಾರ, ಅದು ಇದು ಎಲ್ಲದಕ್ಕೂ ತುಂಬಾನೇ ಖರ್ಚಾಗುತ್ತೆ. ನೀವು ಮೊದಲೇ ಬಿಸ್ನೆಸ್ ಮ್ಯಾನ್, ಇಷ್ಟು ದೊಡ್ಡ ಜಾಗದಲ್ಲಿ ಅಷ್ಟು ಅದ್ದೂರಿಯಾಗಿ ಒಂದೇ ಮದುವೆ ಮಾಡಿದ್ರೆ ಲಾಸ್ ಅಲ್ವಾ ಪಾಸ್? ಏನ್ ಲಾಸ್ ರೀ? ಮದ್ವೆಲಿ ಯಾರೀ ಲಾಭ ಮಾಡ್ತಾರೆ? ಆಗುತ್ತೆ ವಿಕ್ಕಿ ಬಾಸ್, ಆಗುತ್ತೆ. ದುಡ್ಡಿನ ವಿಚಾರದಲ್ಲಿ ಲಾಭ ಅಂತಲ್ಲ, ಒಂದೇ ಖರ್ಚಲ್ಲಿ 2 ಕೆಲಸ ಆದ್ರೆ ಒಂದಕ್ಕೊಂದು ಫ್ರೀ ಆದಂಗಲ್ವಾ? ಒಂದಕ್ಕೊಂದು ಫ್ರೀನಾ? ಏನ್ರಿ ಮಾತಾಡ್ತಿದ್ದೀರಾ ನೀವು? ದೊಡ್ಡ ಮದುವೆ ಖರ್ಚಲ್ಲಿ ಸಣ್ಣದಾಗಿ ಬಡವನ ಮದುವೆನೂ ಆಗ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಲೆಕ್ಕಾಚಾರ. ದೊಡ್ಡ ಮದುವೆ ಖರ್ಚಲ್ಲೇ ಸಣ್ಣ ಮದುವೆನೂ ಆಗೋಗುತ್ತೆ. ಬಾಕಿ ಇನ್ನು ಊಟ ತಿಂಡಿ ಎಲ್ಲ ದೊಡ್ಡ ಮದುವೆ ಸಣ್ಣ ಮದುವೆಗೂ ಬರುತ್ತೆ. ಒಂದೇ ಖರ್ಚಲ್ಲಿ 2 ಉತ್ಸವ ಆಗೋಗುತ್ತೆ. ಶ್ರೀಕಾಂತ, ನಿಮ್ ಭಾಷೆ ನಿಮ್ಗೆ ಅರ್ಥ ಆಗ್ಬೇಕು. ಅದೇನೋ ಬಡವ ಅಂದ್ರಲ್ಲ, ಯಾರ್ರೀ ಅದು? ನಾನೇ ಬಾಸ್. ಕಮ್ ಆನ್ ಬ್ರದರ್, ನಾನಿನಿಗೆ ಹೇಳ್ದೆ ಕೇಳ್ದೆ ಬಂದೆ ಅಂತ ಇಷ್ಟೊಂದು ಗಾಬರಿ ಆಗೋ ಅವಶ್ಯಕತೆ ಇದೆಯಾ? ಗಾಬರಿ ಆಗದೆ ಇರುತ್ತಾ ಅಹಲ್ಯ? ನಿನಗೆ ನಿನ್ನ ಹೆಲ್ತ್ ಬಗ್ಗೆ ಕೇರೇ ಇಲ್ಲ. ಯಾಕೆ ಅಷ್ಟು ಅರ್ಜೆಂಟಲ್ಲಿ ಹೋದೆ? ಒಂದು ತುಂಬಾ ಇಂಪಾರ್ಟೆಂಟ್ ಎಮರ್ಜೆನ್ಸಿ ಕೆಲಸ ಆಯ್ತು ಬ್ರದರ್. ಏನಂತದ್ದು? ನನ್ ವೇದ್ನ ಫಾಲೋ ಮಾಡೋದ್ ಬಿಟ್ಟು ನನ್ಗೆ ಇನ್ನೇನ್ ಕೆಲಸ ಇರುತ್ತೆ ಹೇಳು? ಈಗ ಏನಾಯ್ತು ಅಂತ ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ಯಾ? ಅಂತದ್ ಎಮರ್ಜೆನ್ಸಿ ಏನಿದೆ ಅಲ್ಲಿ? ಇದೆ ಬ್ರದರ್, ಖಂಡಿತ ಇದೆ. ಎಲ್ರು ಬಂದ್ಬಿಟ್ಟು ಒಂದ್ ರೆಸಾರ್ಟಿಗೆ ಸೇರ್ಕೊಂಡಿದ್ದಾರೆ. ಆಲ್ ಆಫ್ ಎ ಸಡನ್ ಏನು ರೀಸನ್ ಇಲ್ಲದೆ ಎಲ್ರು ಇಲ್ಲಿ ಯಾಕೆ ಸೇರ್ಕೊಂಡ್ರು ಅನ್ನೋದೇ ನನ್ನ ಕ್ವೆಶ್ಚನ್. ಅಷ್ಟೇ ಆಗಿರ್ತಿದ್ರೆ ನಾನು ತಲೆನೇ ಕೆಡಿಸ್ಕೋತಾ ಇರ್ಲಿಲ್ಲ. ಆದ್ರೆ ಆ ರೆಸಾರ್ಟ್ ಅಲ್ಲಿ ಅಮೂಲ್ಯ ಅವ್ರ ಅಪ್ಪನೂ ಇದಾರಂತೆ. ಅವ್ರನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಹೋಗೋದೇನಿದೆ ಅನ್ನೋದೇ ನನ್ ದೊಡ್ಡ ಡೌಟ್. ಹೌದಾ? ಏನಿರ್ಬೋದು? ನನ್ ಪ್ರಕಾರ ಅವ್ರು ಎಲ್ರು ಅಲ್ಲಿ ಸೇರಿರೋದು ಮದ್ವೆ ಬಗ್ಗೆ ಪ್ಲಾನ್ ಮಾಡಕ್ಕೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರ ಪ್ರತಿ ಹೆಜ್ಜೆ ಹಿಂದೆ ನಾನು ಕಣ್ಣಿಟ್ಟಿದ್ದೀನಿ ಅಂತ. ನಾನ್ ಸಾಯ್ದೆ ಬದುಕಿರೋದು ವೇದ್ನ ಮದ್ವೆ ಆಗೋದಿಕ್ಕೆ. ನಾನ್ ಸಾಯಕ್ಕೂ ಮುಂಚೆ ವೇದ್ನ ಮದ್ವೆ ಆಗೇ ಆಗ್ತೀನಿ. ಬಟ್ ನೀನ್ ಈ ಟೈಮಲ್ಲಿ ಹೊರಗಡೆ ಹೋಗೋದು ಅಷ್ಟು ಒಳ್ಳೇದಲ್ಲ ಅಹಲ್ಯ. ಟಿವಿಲಿ ಯಾವಾಗ ಬೇಕಾದ್ರೂ ಲಾಕ್ಡೌನ್ ಆಗ್ಬೋದು ಅಂತ ತೋರಿಸ್ತಿದ್ದಾರೆ. ಇಟ್ಸ್ ವೆರಿ ರಿಸ್ಕಿ. ಅವ್ರು ಅದನ್ನ ಲಾಸ್ಟ್ ಇಯರ್ ಇಂದ ನೀವು ಹೇಳ್ತಾನೇ ಇದ್ದಾರೆ. ಲಾಕ್ಡೌನ್ ಆಗ್ಲಿ ಬಿಡು, ನನ್ ವೇದ್ ಜೊತೆ ನಾನು ಲಾಗ್ ಹಾಕೋದಕ್ಕಿಂತ ಖುಷಿ ಇನ್ನೇನಿದೆ ಹೇಳು? ಅಹಲ್ಯ, ಲಿಸನ್ ಟು ಮೀ. ನಿನಗೆ ಮೊದಲೇ ಹೆಲ್ತ್ ಸರಿ ಇಲ್ಲ, ಅದು ಅಲ್ಲದೆ ಬ್ರೀತಿಂಗ್ ಇಶ್ಯೂಸ್ ಇದೆ. ಹಾಗಿರುವಾಗ ಈ ಕೋವಿಡ್ ಸಿಚುಯೇಷನ್ ಅಲ್ಲಿ ನೀನು ಈ ತರ ಆಚೆಗಡೆ ತಿರ್ಗಾಡೋದು ದೊಡ್ಡ ತಪ್ಪು. ಅರ್ಥ ಮಾಡ್ಕೊ. ಆದಷ್ಟು ಬೇಗ ಸೇಫ್ ಆಗಿ ಮನೆಗೆ ಬಂದ್ಬಿಡು. ನನ್ನ ಅಣ್ಣ ಆಗಿ ನಾನ್ ತಗೊಂಡಿರೋ ನಿರ್ಧಾರಕ್ಕೆ ಥ್ಯಾಂಕ್ಸ್ ಹೇಳೋದ್ ಬಿಟ್ಟು ನೀನೇ ಹೆದರ್ತಿದ್ಯಲ್ಲ. ಸಾವಿನ ಮನೇಲಿ 2 ವರ್ಷ ಇದ್ ಬಂದಿರೋಳು ನಾನು. ನನಗೆ ಯಾವ ಭಯಾನೂ ಇಲ್ಲ. ನನ್ ಟಾರ್ಗೆಟ್ ಈಗ ವೇದ್. ನನಗೆ ಯಾವ ಡೌಟ್ ಕೂಡ ಇಲ್ಲ. ನೀನೀಗ ನನ್ನನ್ನು ಪದೇ ಪದೇ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಿ ಮತ್ತೆ ರಿಟರ್ನ್ ಕರೆಸ್ಕೊಳಕ್ ಟ್ರೈ ಮಾಡಿದ್ರೆ ಐ ಟೆಂಪ್ರವರಿಲಿ ಬ್ಲಾಕ್ ಯೋರ್ ನಂಬರ್. ಯು ಗಾಟ್ ಇಟ್?
ಮುಗೀತಾ ಈ ಮಾತುಕತೆ? ಅದನ್ನ ಆಮೇಲೆ ಹೇಳ್ತೀನಿ. ಅದಕ್ಕೂ ಮುಂಚೆ ನಾನು ನಿನ್ಗೊಂದು ಪ್ರಶ್ನೆ ಕೇಳಬೇಕು. ಕೇಳ ಮೂಲ್ಯ. ನಿನ್ಗೆ ನನ್ನ ಜೊತೆ ಮದ್ವೆ ಆಗೋದು ಇಂಪಾರ್ಟೆಂಟಾ ಅಥವಾ ಇದೇ ರೆಸಾರ್ಟ್ ಅಲ್ಲಿ ಮದ್ವೆ ಆಗೋದು ಇಂಪಾರ್ಟೆಂಟಾ? ಇದೆಲ್ಲ ಒಂದು ಕೇಳೋ ಪ್ರಶ್ನೆ ಮೂಲ್ಯ. ನಿನ್ನನ್ನು ಆಲ್ರೆಡಿ ನಾನು ಒಪ್ಕೊಂಡಾಗಿದೆ. ನಿನ್ನ ಮದ್ವೆ ಆಗೋದಕ್ಕಿಂತ ನನಗೆ ಇಂಪಾರ್ಟೆಂಟ್ ಯಾವುದೂ ಇಲ್ಲ. ಹಾಗಾದ್ರೆ ಈ ರೆಸಾರ್ಟ್ ಅಲ್ಲೇ ಆಗ್ಬೇಕು ಅಂತ ನೀನ್ ಯಾಕೆ ಅನ್ಕೊಂಡೆ? ಇದು ಖಂಡಿತವಾಗ್ಲೂ ನನ್ನ ಹಠ ಅಂತೂ ಅಲ್ಲ. ಮದುವೆ ಅನ್ನೋದು ಪದೇ ಪದೇ ಆಗೋ ಕೆಲಸ ಅಲ್ಲ. ಒಂದು ಸಲ ತುಂಬಾ ಕ್ಲಾಸ್ ಆಗಿ ಗ್ರ್ಯಾಂಡ್ ಆಗಿ ಆಗ್ಬೇಕು ಅನ್ನೋದು ನನ್ನ ಆಸೆ. ನಿನ್ ತಲೆಲಿ ಈ ಗ್ರ್ಯಾಂಡ್ ಮದ್ವೆ ಅದ್ದೂರಿ ಆಡಂಬ್ರಲ್ಲ ಯಾಕೆ ಬಂತು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ನನ್ಗಿದೆಲ್ಲ ಯಾವ್ದು ಇಷ್ಟ ಇಲ್ಲ ವೇದಾಂತ್. ನಿಂಗೆ ನಾನ್ ಬೇಕಾ ಅಥವಾ ಈ ಸಡಗರ ಬೇಕಾ ಅಂತ ನೀನೇ ಡಿಸೈಡ್ ಮಾಡು. ಯಾಕೆಂದ್ರೆ ನಮ್ಮ ಹತ್ರ ಇಷ್ಟು ದೊಡ್ಡ ರೆಸಾರ್ಟ್ ಅಲ್ಲಿ ನಿನ್ ಕನ್ಸಿನ ತರ ಧಾಮ್ ಧೂಮ್ ಅಂತ ಮದುವೆ ಮಾಡೋ ಶಕ್ತಿ ಇಲ್ಲ. ಸುಳ್ಳೆ ಪುಳ್ಳೆ ಇಲ್ಲಿ ಗಾಜಿನ ತರದ್ ಬರುತ್ತಲ್ಲ ಡೈಮಂಡ್ ಶೇಪು, ಆ ಥ್ರೆಡಿಂಗ್ ನ ಹಾಕೋಣ. ಆಮೇಲೆ ಅಲ್ಲೆಲ್ಲ ಹೂ ಇರುತ್ತಲ್ಲ ಅದನ್ನೆಲ್ಲ ಹಾರ ಮಾಡಿ ಹಾಕ್ಸ್ಬಿಡೋಣ. ಆಮೇಲೆ ಇಲ್ಲಿ ಹಾರ್ಟ್ ಶೇಪ್ ಬಲೂನ್ ಇರುತ್ತಲ್ಲ ಅದನ್ನೆಲ್ಲ ತೇಲ್ಬಿಟ್ಬಿಡೋಣ. ಲೈಟಿಂಗ್ಸ್ ಅಂತೂ ಕಣ್ ಕುಕ್ಕೋ ತರ ಇರ್ಬೇಕು. ಆಮೇಲೆ ಕಲರ್ಸ್ ರೆಡ್, ಯೆಲ್ಲೋ, ಗ್ರೀನು, ಪಿಂಕ್, ಪರ್ಪಲ್, ಡಾರ್ಕ್ ಕಲರ್ಸ್ ಇರ್ಬೇಕು. ಕಲರ್ಸ್ ಎದ್ದು ಕಾಣ್ತಾ ಇರ್ಬೇಕು. ಆಮೇಲೆ ಡಿಜೆ ಮ್ಯೂಸಿಕ್ಸ್, ಟಪಾಂಗುಚ್ಚಿ ಮ್ಯೂಸಿಕ್ಸ್. ಒಂದೇ ಮಾತಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಪಕ್ಕ ಜಾತ್ರೆ ತರ ಮಾಸ್ ಆಗಿರ್ಬೇಕು. ಕಮಾನ್ ಬಜಾರಿ, ನೀನ್ ಹೇಳಿದೆಲ್ಲ ನಾರ್ಮಲ್ ಛತ್ರಕ್ಕೆ ಚೆನ್ನಾಗಿ ಸೂಟ್ ಆಗುತ್ತೆ. ಇಲ್ಲಿನ ಡೆಕೋರಮೇ ಬೇರೆ. ಇಲ್ಲಿ ಎಲ್ಲಾನು ಎಲಿಗೆಂಟ್ ಆಗಿರ್ಬೇಕು. ನಾನು ಬೇರೆನೇ ಪ್ಯಾಟರ್ನ್ ಅಂದ್ಕೊಂಡಿದ್ದೀನಿ. ಬೇರೆ ತರ ಅಂದ್ರೆ ಹೇಗೆ? ಅಮೂಲ್ಯ, ನೀನ್ ಹೇಳಿದೆಲ್ಲ ಜಾತ್ರೆ ತರ ಕಾಣುತ್ತೆ. ತುಂಬಾ ಚೀಪ್ ಆಗಿರುತ್ತೆ. ಎಲ್ಲಾನು ಎಲಿಗೆಂಟ್ ಆಗಿರ್ಬೇಕು. ತುಂಬಾ ಕ್ಲಾಸ್ ಆಗಿರ್ಬೇಕು. ಒಂದ್ ಥೀಮ್ ಬೇಸ್ಡ್ ಆಗಿರ್ಬೇಕು. ಮರೂನ್ ಕಲರ್ ಕ್ಲಾತ್, ವೈಟ್ ಸಾಟನ್ ಇರ್ಬೇಕು. ಎಲ್ಲ ಕಡೆ ಹಾರ್ತಿರ್ಬೇಕು. ನಾವ್ ಹಾಕೊಳ್ಳೋ ಬಟ್ಟೆಯಿಂದ ಹಿಡಿದು ಡೆಕೋರೇಷನ್ಗೆ ಉಪಯೋಗಿಸೋ ಬಟ್ಟೆ ತನಕ ಎಲ್ಲವೂ ಪರ್ಫೆಕ್ಟ್ ಆಗಿ ಬ್ಲೆಂಡ್ ಆಗ್ಬೇಕು. ಇನ್ಫ್ಯಾಕ್ಟ್ ಫ್ಲವರ್ಸ್ ಕೂಡ ಅದೇ ಕಲರ್ ಪ್ಯಾಟರ್ನ್ ಅಲ್ಲಿ ಇರುತ್ತೆ. ಈ ಡಿಜೆ, ಮ್ಯೂಸಿಕ್, ಸ್ಪೀಕರ್ಸ್ ಇದೆಲ್ಲ ಯಾವ್ದು ಇರೋದಿಲ್ಲ. ಕಾಮಾಗಿ ಎಲ್ಲೋ ಒಂದ್ ಕಡೆ ಜಾಸ್ ಮ್ಯೂಸಿಕ್ ಪ್ಲೇ ಆಗ್ತಿರ್ಬೇಕು. ಹೇಗಿದೆ ಐಡಿಯಾ? ಡಬ್ಬಾ ತರ ಇದೆ. ಮದ್ವೆ ಅಂದ್ರೆ ಉತ್ಸವ. ಅಲ್ಲೆಲ್ಲರೂ ಸೈಲೆಂಟ್ ಆಗಿ ಮುಖ ಗಂಟಾಕೊಂಡು ಒಂದೊಂದ್ ನಿಮಿಷಕ್ಕೂ ನಮ್ ಬಟ್ಟೆ ಸರಿ ಇದೆ ಅಂತ ಆರ್ಟಿಫಿಷಿಯಲ್ ಆಗಿ ನಡ್ಕೊಳ್ಬಾರ್ದು. ಎಂಜಾಯ್ ಮಾಡ್ಬೇಕು. ಟು ದಿ ಕೋರ್ ಹಬ್ಬ ಅನ್ಸ್ಬೇಕು. ಹಾಗಿರ್ಬೇಕು. ನಮ್ಮ ವೇದಾಂತು ಇಷ್ಟು ದೊಡ್ಡ ಅಚ್ಚರಿ ಕೊಡ್ತಾನೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಹೊರಡುವಾಗ ಮದುವೆ ನಡೆಯೋ ಜಾಗಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಒಂದೇ ಒಂದು ಸಣ್ಣ ಸುಳುವು ಕೊಡಲಿಲ್ಲ ನೋಡಿ. ನಾವು ಅದೇ ಲಿಸ್ಟ್ನವ್ರೇನ. ನಾವಿಲ್ಲಿಗೆ ಬರೋ ತನಕ ನಮಗೆ ಸ್ವಲ್ಪ ಕ್ಲೂನು ಇರಲಿಲ್ಲ. ಇಂಥ ವಿಚಾರ ಇಟ್ಕೊಂಡು ಅಗ್ರಜ ಸರ್ಪ್ರೈಸ್ ಕೊಡುವಂಥ ಕ್ಯಾರೆಕ್ಟರ್ ಅಲ್ಲ. ಆದರೆ ವೇದಾಂತ್ ಅವರು ಈ ಮದುವೆನ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ರಲ್ಲ, ನನಗದೇ ಖುಷಿ. ಹೌದು ಬಾವ, ಮೊದಲೆಲ್ಲ ನಮ್ಮ ಅಗ್ರಜನ್ ನೋಡ್ತಿದ್ರೆ ಇಂಥ ಒಂದು ದಿನ ಬರುತ್ತೆ ಅಂತ ಕಲ್ಪನೆ ಮಾಡ್ಕೊಂಡ್ರು ಜೋಕು ಅನ್ಸೋದು. ಆದ್ರೆ ಇವಾಗ ಅವನೇ ಮದುವೆ ಬಗ್ಗೆ ಇಷ್ಟೊಂದೆಲ್ಲ ಪ್ಲಾನ್ ಮಾಡ್ತಿದ್ದಾನೆ ಅಂದ್ರೆ ಆಶ್ಚರ್ಯ ಆಗುತ್ತಲ್ಲ ಬಾವ. ಹೌದು ವಿಕಿ. ಚಿಕ್ಕಪ್ಪ, ನಾನು ವೇದಾಂತ್ ಅವ್ರನ್ನ ಕಾಲೇಜ್ ಟೈಮಿಂದ ನೋಡ್ತಾ ಇದ್ದೀನಿ. ಅವ್ರು ಮೊದಲಿದ್ದಕ್ಕೂ ಈಗಿರೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನಮ್ಮಮ್ಮ. ಅವಳೆ ಅವ್ರನ್ನ ಇಷ್ಟೊಂದು ಬದಲಾಯಿಸಿರೋದು. ಆದ್ರೆ ಈಗ ಆಗಿರೋ ಬದಲಾವಣೆ ಎಲ್ರಿಗೂ ಇಷ್ಟ ಆಗೋ ತರ ಆಗಿದೆ. ಅದಕ್ಕೆ ನೀವೆಲ್ಲ ನನಗ್ ಥ್ಯಾಂಕ್ಸ್ ಹೇಳಬೇಕು. ರೀ ಬುಳ್ಳ, ರೌಡಿನಾದ್ನಿ ಕ್ರೆಡಿಟ್ನ ನೀವ್ ಯಾಕ್ರಿ ಕದೀತಿದ್ರ? ಛೋಟಾ ಸ್ಮಾಲ್ ಬಾಸ್, ನೀವಿನ್ನ ಅವಾಗ ಆಫೀಸ್ಗೆ ಬರ್ತಾ ಇರ್ಲಿಲ್ಲ. ಅವಾಗಾದ ಮಿರಾಕಲ್ ಇದು. ನಮ್ಮ ಆಫೀಸ್ಗೆ ಒಂದು ಲೇಡಿ ಎಂಟ್ರಿ ಕೊಟ್ರೆ ಲೈಫೇ ಬದಲಾಗುತ್ತೆ ಅಂತ ಭವಿಷ್ಯ ನುಡಿದಿದೆ. ನಮ್ ಬಾಸ್ ನ ಒಂದ್ ಲೆವೆಲ್ಗೆ ಹದ್ಬಸ್ತಕ್ ತರಕ್ಕೆ ಇವಳೇ ಸರಿಯಾದೋಳು. ಅದು ಈಗ ನಿಜ ಆಗ್ತಾ ಇದೆ. ಅಮ್ಮು ಮೇಡಮ್ ಎಂಟ್ರಾಗಕ್ಕೆ ನನ್ನ ಕಾಂಟ್ರಿಬ್ಯೂಷನ್ ಕೂಡ ಇದೆ. ಆಯ್ತಾಯ್ತು,
ನಂದೆಲ್ಲಿರ್ಲಿ ಅಂತ ಕಾಯ್ತಾ ಇರ್ತೀರ ಬಿಡಿ. ಆದ್ರೂ ನನಗೊಂದೊಂದ್ಸಲ ಕೆಟ್ಟ ಕನ್ಸು ಬೀಳ್ತಾ ಇರುತ್ತೆ. ಅದ್ರಲ್ಲಿ ನಮ್ ಬಾಸು ಮುಂಚೆ ತರ ಆಗ್ಬಿಟ್ಟಿದ್ದಾರೆ, ಮತ್ತೆ ಹುಡುಗಿರಂದ್ರೆ ಉರ್ಕೊಳಕ್ ಶುರು ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ನನಗೊಂದು ಆಸೆ ಇದೆ ವಿಕ್ಕಿ ಬಾಸ್. ಏನ್ರಿ ಅದು? ಅದು ನಾವೆಲ್ಲರೂ ಇಲ್ಲೇ ಲಾಕ್ ಆಗ್ಬಿಡ್ಬೇಕು. ಲಾಕ್ ಆಗಿ ವೇದಾಂತ್ ಬಾಸು ಅಮೂಲ್ಯ ಮೇಡಮ್ ಮದುವೆ ಮುಗಿಸ್ಕೊಂಡು ಇಲ್ಲಿಂದ ಆಚೆ ಹೋಗ್ಬೇಕು. ನೀವು ನಿಮ್ಮ ಆಸೆನೋ, ನಿಮ್ಮ ಆಸೆಗಳು ಕೂಡ ನಿಮ್ ತರನೇ ಚಿತ್ರ ವಿಚಿತ್ರವಾಗಿರುತ್ತೆ. ಅಪರೂಪಕ್ಕೊಂದು ಒಳ್ಳೆ ಮಾತಾಡಿದ್ರಿ ಬುಳ್ಳ. ಆದ್ರೂ ನೀವ್ ಹೇಳ್ದಾಗಾದ್ರೆ ಸಾಕಾಗಿರತ್ತೆ. ದೇವ್ರೇ, ಈ ಬುಳ್ಳ ಏನ್ ಹೇಳದ್ನೋ ಹಾಗೆ ಆಗ್ಲಪ್ಪ. ಸಾರ್ಥಕ್ ಸಾರ್, ಛೋಟಾ ಸ್ಮಾಲ್ ಬಾಸ್. ನಾನು ಕರಡಿ ಮುಂದೆ ನಿಂತ್ಕೊಂಡು ನಾನು ಇಡೀ ಮೈ ನೋಡ್ಕೊಂಡ್ಬಿಟ್ಟೆ. ಒಂದು ಬಚ್ಚೆನೂ ಇಲ್ಲ. ಇನ್ನು ನಾಲ್ಗೆ ಮೇಲೆ ಬಚ್ಚೆ ಇರುತ್ತಾ? ಅಪ್ಪ ಅಪ್ಪ ಬನ್ನಿ ಹೋಗೋಣ. ಈ ಜಾಗ ಜನ ಯಾವ್ದು ಸರಿ ಇಲ್ಲ. ಯಾಕಮ್ಮ, ಏನಾಯ್ತು? ಈಗ ಎಲ್ಲಿಗೆ ಹೋಗ್ಬೇಕು? ಹಾ, ಎಲ್ಲಿಂದ ಬಂದ್ವು ಅಲ್ಲಿಗೆ. ಬನ್ನಿ ಮನೆಗೆ ಹೋಗೋಣ. ಮನೆಗ? ನಾವು ವೇದಾಂತ್ ಜೊತೆ ಬಂದಿದ್ದಲ್ವಾ, ಅವ್ರ ಜೊತೆನೆ ವಾಪಸ್ ಹೋಗ್ಬೇಕು. ಅದಿರ್ಲಿ, ಈಗ ಹೋಗೋಣ ಅಂತ ಹೇಳೋಂತದ್ದೇನಾಯ್ತು? ಏನೋ ಆಯ್ತು, ನಾವ್ ಪಾಡಿಗೆ ಹೋಗೋಣ, ಅವ್ರವ್ರ ಪಾಡಿಗೆ ಹೋಗ್ತಾರೆ. ರೌಡಿನಾದ್ನಿ ಇಷ್ಟೊತ್ತು ಚೆನ್ನಾಗಿದ್ದಲ್ಲ, ಏನಾಯ್ತು? ಅದನ್ನ ನಿಮ್ ಅಣ್ಣನ ಹತ್ರನೇ ಕೇಳಿ, ಅವನೇ ಹೇಳ್ತಾನೆ. ಒಂದು ಕ್ಲೂಸು ಮೆಂಟ್ಲು. ಅಪ್ಪ ನೀವ್ ಬನ್ನಿ ಹೋಗೋಣ. ಅಮ್ಮೋ, ವಿಷಯ ಏನು ಅಂತನಾದ್ರೂ ಹೇಳು. ಲೇ, ನೀನ್ ಅವ್ರನ್ನೇ ಮದ್ವೆ ಆಗ್ಬೇಕಿರೋಳ್ ಕಣೆ, ಯಾಕೆ ಹೀಗೆ ಆಡ್ತಿದ್ಯಾ? ರೌಡಿನಾದ್ನಿ, ನೀವ್ ಇಬ್ಬರ ಹತ್ರ ಏನೇ ನಡೆದಿದ್ರು ನಮ್ಮ ಹತ್ರ ಶೇರ್ ಮಾಡ್ಕೋ, ಸೊಲ್ಯೂಷನ್ ಕೊಡ್ಬೋದಲ್ವಾ ನಾವು? ಏನು ಶೇರ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಅಪ್ಪ ನಾನಂತೂ ಹೋಗ್ತಿದ್ದೀನಿ, ನೀವ್ ಬಂದ್ರೆ ಬನ್ನಿ, ಬಿಟ್ರೆ ಬಿಡಿ. ಏನಾಯ್ತು ವೇದಾಂತ್? ಯಾಕವಳು ಹಾಗಾಡ್ತಿದ್ದಾಳೆ? ಜಗಳ ಏನಾರು ಆಡಿದ್ರ? ಅಗ್ರಜ, ನೋಡ್ದ ನೀನ್ ಹುಡುಗಿನ ಯಾರನ್ನೋ ಕೊಲೆ ಮಾಡೋ ರೇಂಜ್ ಹೋಗ್ತಿದ್ದಾಳೆ. ನಾವ್ ಯಾರೇ ಏನೇ ಹೇಳಿದ್ರು ಕೇಳ್ತಿಲ್ಲ. ಏನ್ ನಡೀತು? ನಾನು ಯಾರು ತಡೀತು, ಬೇಕಾದ್ರೆ ಹೋಗ್ತಾರೆ ಬಿಡು. ಏನಿದು ಹಿಂಗ್ ಹೇಳ್ತೀರಲ್ಲ? ಸುಮ್ನೆ ದಾರಿ ಬಿಟ್ರೆ ಸರಿ. ಮೊದಲ ತಲೆ ಕೆಟ್ಟಿದೆ, ಅನ್ಯಾಯವಾಗಿ ಬಲಿಯಾಗ್ಬಿಡಿ, ಆಮೇಲೆ ಕೊಯ್ನ್ ಕನ್ಸ್ಬಿಡ್ತೀನಿ. ದಾರಿ ಬಿಡಿ. ಪರವಾಗಿಲ್ಲ ಮೇಡಮ್, ನಾನ್ ದಾರಿ ಬಿಡಲ್ಲ. ಏಯ್, ಮರ್ಯಾದಿಂದ ಹೇಳ್ತಿದ್ದೀನಿ, ದಾರಿ ಬಿಟ್ರೆ ಸರಿ, ಇಲ್ಲ ಅಂದ್ರೆ ರಕ್ತಪಾತ ಆಗೋದಂತೂ ಗ್ಯಾರಂಟಿ. ರಕ್ತಪಾತ ಆದ್ರೂ ಪರವಾಗಿಲ್ಲ, ನಾನು ಬಿಡಲ್ಲ. ಅಯ್ಯೋ ಕಾಂತ! ಪುಣ್ಯಕ್ಕೆ ಬ್ಲಡ್ ಬಂದಿಲ್ಲ. ಹೋಗಿ ಮೇಡಮ್, ಆದ್ರೆ ನೀವು ಆಚೆ ಹೋಗಕ್ಕಾಗಲ್ಲ. ಯಾಕ್ರಿ, ನಿಮ್ ಬಾಸ್ ಒಬ್ರದೇ ಗಾಡಿ ಇರೋದ? ನಾನು ಆಟೋಲೆಲ್ಲ ಹೋಗ್ತೀನಿ, ಕ್ಯಾಬಲ್ಲ ಹೋಗ್ತೀನಿ. ಅದ್ಯಾವ್ದು ಬರಲ್ಲ ಮೇಡಮ್. ಯಾಕ್ರಿ ಬರಲ್ಲ? ಬರುತ್ತೆ. ಹೇಗ್ ಬರುತ್ತೆ ಮೇಡಮ್? ರಾಜ್ಯಾದ್ಯಂತ ಲಾಕ್ಡೌನ್ ಅನೌನ್ಸ್ ಆಗಿದೆ, ಈಗಷ್ಟೇ ನ್ಯೂಸ್ ಅಲ್ಲೆಲ್ಲ ಬಂತು. ಏನು ಲಾಕ್ ಡೌನ್? ಅಂದ್ರೆ ಅದ್ ಮುಗಿಯವರೆಗೂ ಇಲ್ಲೇ ಇರ್ಬೇಕಾ? ಬೇರೆ ದಾರಿನೇ ಇಲ್ಲ ಮೇಡಮ್. ಪುಣ್ಯಕ್ಕೆ ಒಳ್ಳೆ ಜಾಗದಲ್ಲಿ ಲಾಕ್ ಆಗಿದೀವಿ, ನೀವು ನಿಮ್ಮವ್ರ ಜೊತೆನೆ ಇದೀರಾ. ಲಾಕ್ ಡೌನ್ ಅಲ್ಲಿ ಇಷ್ಟು ಆರಾಮಾಗಿರೋ ಪುಣ್ಯಾತ್ಮರು ನಾವೇ ಮೇಡಮ್. ಅವ್ನು ಹೇಳ್ತಾ ಇರೋದು ನಿಜಾನೇ ಅಮ್ಮ. ನಾವು ನಿನಗೆ ಅದನ್ನೇ ಹೇಳ್ಬೇಕು ಅಂತ ಇದ್ವಿ, ಅಷ್ಟ್ರಲ್ಲಿ ನೀನ್ ಯಾರ ಮಾತು ಕೇಳದೆ ಬಂದ್ಬಿಟ್ಟೆ. ಲಾಕ್ ಡೌನ್ ಅಪ್ಪ, ಎಷ್ಟ್ ದಿನ ಅಂತ ಕಾಂತ? ಗೊತ್ತಿಲ್ಲ ಮೇಡಮ್, ಪರಿಸ್ಥಿತಿ ನೋಡಿದ್ರೆ ಅನಿರ್ದಿಷ್ಟಾವಧಿ ಅಂತ ಅನ್ಸುತ್ತೆ. ಅಯ್ಯೋಯ್ಯೋ, ಅಷ್ಟು ದಿನ ಸುಳ್ಳೆ ಪುಳ್ಳೆ ಜೊತೆ ಇರ್ಬೇಕಾ? ಬಜ್ರಂಗಿ, ಒಂದ್ 5 ನಿಮಿಷದ ಮುಂಚೆ ಕ್ಲೂ ಕೊಡ್ಬಾರ್ದ? ಕ್ಲೂ ಕೊಟ್ಟಿದ್ರೆ ಅವನ್ ಜೊತೆ ವಾಪಸ್ ಮಾತಾಡೋ ರೇಂಜ್ ಗಲಾಟೆ ಮಾಡ್ಕೊಂಡು ಸುಮ್ನಾಗ್ತಿದ್ದೆ. ಕಂಡ ಕಾಂಡ. ಲಾಕ್ಡೌನ್ ಅನೌನ್ಸ್ ಆಯ್ತು? ಹೌದು ವೇದಾಂತ್, ಅತ್ತೆ ಈಗಷ್ಟೇ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರು. ಲಾಕ್ಡೌನ್ ಆಗಿರೋದು ನಿಜಾನೇ. ಆಚೆ ಯಾವ ವೆಹಿಕಲ್ ಬಿಡ್ತಾ ಇಲ್ಲ, ನೀವು ಲಾಕ್ಡೌನ್ ಮುಗಿಯೋರ್ಗು ಅಲ್ಲೇ ಇರಿ, ತುಂಬಾ ಸ್ಟ್ರಿಕ್ಟ್ ಆಗಿದೆ ಅಂತ ಹೇಳಿದ್ರು. ಅದು ಹೇಗಾಗುತ್ತೆ ಸಾರ್ಥಕ್? ಕೆಲಸ ಕಾರ್ಯ ಎಲ್ಲ ಬಿಟ್ಟು ಎಷ್ಟು ಅಂತ ಇಲ್ಲೇ ಕುತ್ಕೊಳ್ಳೋದಕ್ಕಾಗುತ್ತೆ. ವಿ ಹ್ಯಾವ್ ಟು ಡೂ ಸಮಥಿಂಗ್. ಸಾರ್ಥಕ್,
DC ಅಂಬರೀಶ್ ನಾಯಕ್ ಅಂತ ಒಬ್ಬರನ್ನ ಒಂದ್ಸಲ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದೆ. ನೀವು ರಿಮೆಂಬರ್? ಅವ್ರಿಗೊಂದ್ಸಲ ಫೋನ್ ಟ್ರೈ ಮಾಡಿ ಪರ್ಮಿಷನ್ ಸಿಗುತ್ತೆ ಅಂತ ಕೇಳಿ ನೋಡಿ. ವೇದಾಂತ್, ಅತ್ತೆ ಹೇಳಿರೋ ಪ್ರಕಾರ ನೋಡಿದ್ರೆ ಈ ಸರಿ ಲಾಕ್ಡೌನ್ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಈಗ ಇನ್ಫ್ಲೂಯೆನ್ಸ್ ಎಲ್ಲ ವರ್ಕ್ ಆಗುತ್ತೆ ಅಂತ ನಂಗೆ ಯಾಕೆ ಅನ್ನಿಸ್ತಿಲ್ಲ. ನೀವು ಸುಮ್ಮನೆ ಯಾಕೆ ಕನ್ಫ್ಯೂಷನ್ ಬರ್ತೀರಾ ಸರ್? ಅಟ್ಲೀಸ್ಟ್ ಗಿವ್ ಟು ಟ್ರೈ. ಒಂದ್ಸಲ ಫೋನ್ ಮಾಡಿ. ಸರಿ, ಟ್ರೈ ಮಾಡಿ ನೋಡ್ತೀನಿ. ಸರಿ ಮಾವ, ನಮ್ಮತ್ತೆ ಅಂದ್ರೆ ನಿಮ್ಮ ಹೆಂಡ್ರು ಮತ್ತೆ ಅಜ್ಜಿ ಕಾನ್ಫರೆನ್ಸ್ ಕಾಲಲ್ಲಿ ಇದ್ದಾರೆ. ನಿಮ್ ಜೊತೆ ಮಾತಾಡ್ಬೇಕಂತ. ನನ್ ಜೊತೆನಾ? ಇಬ್ರು ಮಾತಾಡ್ಬೇಕಂತ? ಹೌದು ಮಾವ, ನಿಮ್ಮ ಹತ್ರನೇ ಅಂತ. ಏನೋ ಗನಂದಾರಿ ಮ್ಯಾಟರ್ನ ನಿಮ್ಮ ಹತ್ರನೇ ಡಿಸ್ಕಸ್ ಮಾಡ್ಬೇಕಂತ. ಮೇ ಬಿ ನನ್ನ ಪ್ರಕಾರ ಈಗ ಲಾಕ್ಡೌನ್ ಆಗಿದೆಯಲ್ಲ, ಅದನ್ನ ರಿಲೀಸ್ ಮಾಡ್ಸಕ್ಕೆ CMಗೆ ಒಂದು ಲೆಟರ್ ಹಾಕ್ಸ್ಬೇಕು. ಅದಕ್ಕೆ ನಿಮ್ಗೆ ಹೆಲ್ಪ್ ಬೇಕಂತೆ. ತಗೊಳ್ಳಿ, ಮಾತಾಡಿ. ಅಮ್ಮ ನಮಸ್ಕಾರ. ಎಲ್ಲ ಆರಾಮ? ನಾವೆಲ್ಲ ಆರಾಮಪ್ಪ. ನೀವಲ್ಲಿ ಸಿಕ್ಕಾಕೊಂಡ್ರಲ್ಲ, ಆರಾಮಲ್ವಾ? ಊಟ ತಿಂಡಿಗೇನು ಸಮಸ್ಯೆ ಇಲ್ಲ ತಾನೆ? ಇಲ್ಲ ಅಮ್ಮ, ಆ ತರ ಏನೂ ಇಲ್ಲ, ಎಲ್ಲ ಆರಾಮಾಗಿದ್ದೀವಿ. ಒಳ್ಳೇದಪ್ಪ. ಆದ್ರೆ ಸಮಸ್ಯೆ ಇದೆ, ಅದ್ರ ಬಗ್ಗೆ ಮಾತಾಡೋಣ ಅಂತಲೇ ಕಾಲ್ ಮಾಡಿದ್ವಿ. ಏನ್ ಸಮಸ್ಯೆ ಅಮ್ಮ? ಬರೀ ಮನೇಲಿ ಹೆಚ್ಚು ಕಡಿಮೆ ಆಯ್ತಾ? ಅಯ್ಯೋ ಇಲ್ಲ ರೀ, ಇಲ್ಲೆಲ್ರೂ ಆರಾಮವಾಗೇ ಇದ್ದೀವಿ. ವಿಷಯ ಅಮ್ಮು ಎಂಗೇಜ್ಮೆಂಟ್ದು. ನೀವು ಅಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಮುಹೂರ್ತನ ಮಿಸ್ ಮಾಡೋದು ಸರಿ ಇಲ್ಲ. ಆದ್ರೆ ಹೇಗಾದ್ರೂ ಮಾಡಿ ಮಾಡಿಸೋಣ ಅಂದ್ಕೊಂಡು ಪುರೋಹಿತರಿಗೆ ಕಾಲ್ ಮಾಡಿದ್ವಿ. ಆದ್ರೆ ಅವ್ರು ಹೇಳಿದ್ದನ್ನ ಕೇಳಿ ಗಾಬರಿ ಆಯ್ತು. ಅದಕ್ಕೆ ನಿಮ್ಮ ಹತ್ರನೂ ಮಾತಾಡೋಣ ಅಂತ ನಿಮಗ್ ಕಾಲ್ ಮಾಡಿದ್ವಿ. ಹೌದಾ? ಏನಂದ್ರು ಪುರೋಹಿತರು? ಈಗ ನಾಡಿದ್ದು ನಡಿಬೇಕಾಗಿರೋ ನಿಶ್ಚಿತಾರ್ಥ ನಡೀಲಿಲ್ಲ ಅಂದ್ರೆ ಸದ್ಯಕ್ಕೆ ಒಳ್ಳೆ ಮುಹೂರ್ತ ಇಲ್ಲ ಅಂತ ಹೇಳ್ತಾ ಇದ್ರು. ಅಯ್ಯೋ ಹೌದಾ? ಹಾಗಾದ್ರೆ ಏನ್ ಮಾಡೋದು? ಅದು ಅಲ್ಲದೆ ಅಮ್ಮು ವೇದಾಂತ ಜಾತಕದ ಪ್ರಕಾರ ಅವರಿಬ್ಬರ ನಿಶ್ಚಿತಾರ್ಥ ಈಗ ಫಿಕ್ಸ್ ಆಗಿರೋ ಮುಹೂರ್ತದಲ್ಲೇ ನಡೆಸ್ಬಿಡ್ಬೇಕು. ಇಲ್ಲ ಅಂದ್ರೆ ಅಭಿಷೇಕನ ಅಂತ ಇದೆಯಂತೆ. ಅಯ್ಯಯ್ಯೋ, ದೊಡ್ಡ ಸಮಸ್ಯೆ ಆಗೋಯ್ತಲ್ಲ. ನಾವೆಲ್ಲ ನೋಡಿದ್ರೆ ಇಲ್ಲಿದ್ದೀವಿ, ನೀವು ಅಲ್ಲಿದ್ದೀರಾ. ಹೇಗ್ ನಿಶ್ಚಿತಾರ್ಥ ಮಾಡೋದು? ಸಮಸ್ಯೆ ಇದೆ ನಿಜಾನೇ, ಆದ್ರೆ ಸಮಸ್ಯೆಯಲ್ಲೂ ಒಂದು ಒಳ್ಳೆ ಅವಕಾಶ ಇದೆ. ಅದೃಷ್ಟಕ್ಕೆ ಮದುಮಕ್ಕಳು ಒಟ್ಟಿಗೆ ಇದ್ದಾರೆ, ಮುಹೂರ್ತನೂ ಮೀರಿಲ್ಲ. ನೀವಿರೋ ಜಾಗದಲ್ಲಿ ಅದೇ ಮುಹೂರ್ತಕ್ಕೆ ಮದುವೆ ನಿಶ್ಚಯ ಮಾಡಿ ಮುಗಿಸಿದ್ರಾಯ್ತು. ಏನಂತೀರಾ? ಹೇಗಾದ್ರೂ ಮಾಡಿ ನಾವ್ ಅಲ್ಲಿಗೆ ಬರೋದು ಅಥವಾ ನೀವುಗಳೇ ಇಲ್ಲಿಗೆ ಬರೋದಕ್ಕೆ ಪರ್ಮಿಷನ್ ತಗೊಳ್ಳೋಣ ಅಂತ ಅನ್ಕೊಳ್ತಾ ಇದ್ವಿ. ಅಷ್ಟೊತ್ತಿಗೆ ಸಾರ್ಥಕ ಫೋನ್ ಮಾಡಿ, ಇಲ್ಲ ಚಿಕ್ಕಮ್ಮ, ಇನ್ನೊಂದ್ 2-3 ದಿನ ಅಂತೂ ಯಾವ ಪರ್ಮಿಷನ್ ಸಿಗಲ್ಲ ಅಂತ ಹೇಳ್ಬಿಟ್ಟ. ಆದ್ರೆ ಶ್ರೀಧರ್ ಅದಕ್ಕೇನೋ ಒಂದು ವ್ಯವಸ್ಥೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಇಲ್ಲಿಗೆ ಬರೋ ಪ್ಲಾನ್ ಮಾಡ್ತಾ ಇದ್ದೀರಾ? ಹೌದು, ಎಲ್ಲರೂ ಸೇರಿ ಎಂಗೇಜ್ಮೆಂಟ್ ಮುಗಿಸಿದ್ರಾಯ್ತು ಅಂತ ಹೇಳಿದ್ರು. ಚಿಕ್ಕಪ್ಪ, ಯಾಕೆ ಇಷ್ಟೊಂದು ಗಾಬರಿಲಿದ್ದೀರಾ? ಏನಾರು ಪ್ರಾಬ್ಲಮ್ಮಾ? ಸಾರ್ಥಕ್ಕೂ ವಿಕ್ಕಿ ಇಲ್ಲೇ ಇದ್ದಾರೆ. ಈಗ ನೀವು ಹೇಳಿದ್ದನ್ನ ಇನ್ನೊಂದ್ಸಲ ಹೇಳ್ಬಿಡಿ. ವೇದಾಂತ ಅಮ್ಮು ಎಂಗೇಜ್ಮೆಂಟ್ ನ ಮುಂದಕ್ಕೆ ಹಾಕೋದ್ ಬೇಡ, ಎಲ್ಲ ಅಲ್ಲೇ ಮಾಡೋಣ. ನೀವೆಲ್ಲ ಡೆಕೋರೇಟ್ ಮಾಡಿ ರೆಡಿ ಮಾಡ್ಕೊಳ್ಳಿ. ನಾನು ಎಲ್ರೂ ಅಲ್ಲಿಗೆ ಬರ್ತೀವಿ. ನೀವು ಹೇಳೋದೆಚ್ಚ, ನಾವು ಡೆಕೋರೇಟ್ ಮಾಡೋದೆಚ್ಚ. ಜೈ ಜೈ ಅನ್ಬಿಟ್ರೆ ಆಗೋಯ್ತಾ? ನಾವು ಬೆಂಗಳೂರಿಂದ ಇಷ್ಟು ದೂರದಲ್ಲಿದ್ದೀವಿ, ಎಲ್ಲ ಹೇಗೆ ಅರೇಂಜ್ ಮಾಡೋದು? ಅತ್ತೆ, ಅಜ್ಜಿ, ನೀವು ಹೊರಟು ಬನ್ನಿ. ಅಗ್ರಜ ರೋಡಿ ನನ್ನ ಎಂಗೇಜ್ಮೆಂಟ್ಗೆ ಏನೇನ್ ಪ್ರಿಪರೇಷನ್ಸ್ ಬೇಕೋ ಅದ್ ನಾವು ಮಾಡ್ತೀವಿ. ಆದ್ರೆ ನೀವು ಬರ್ತಾ ರಿಂಗು ಅಂತಾನಿ ಅಷ್ಟೇ. ನೀವೆಲ್ಲ ಸೇರಿ ಏನೋ ಒಂದು ವ್ಯವಸ್ಥೆ ಮಾಡ್ತೀರಿ ಅಂತ ನನಗೆ ಗೊತ್ತಿತ್ತು ವಿಕ್ಕಿ, ಅದೇ ನಿಜ ಆಯ್ತು. ನೀವೆಲ್ಲ ಸೇರಿ ನಿರ್ಧಾರ ಮಾಡಿರೋದ್ರಿಂದ ಶುಭ ಕಾರ್ಯನ ಮಾಡಿ ಮುಗಿಸೋಣ. ಆದ್ರೆ ಬರುವಾಗ ನೀವು ಹುಷಾರಾಗಿ ಬರಬೇಕು. ಸರಿ ರೀ. ಮೊದಲು ವೇದಾಂತ ಮತ್ತೆ ಅಮ್ಮುಗೆ ವಿಷಯ ತಿಳಿಸ್ತೀನಿ.
ವಸಿಷ್ಠ ವಂಶದ ಮಹಾನ್ ಕುಡಿಯೇ ದೊಡ್ಡದಾಗ ಅರೇಂಜ್ ಮಾಡ್ತೀಯ ಅಂತ ಬಡಾಯಿ ಕೊಚ್ಕೊಂಡಿಲ್ಲ, ಅದ್ ಹೇಗೆ ಅರೇಂಜ್ ಮಾಡ್ತೀಯ ಅಂತ ಹೇಳು. ಈಗ ನಾವು ಹೊರಗಡೆ ಹೋಗಂತೂ ಏನು ಅರೇಂಜ್ ಮಾಡೋದಕ್ಕಾಗಲ್ಲ. ಬಾವಾ ಅದೆಲ್ಲ ಮ್ಯಾಟ್ರೇ ಅಲ್ಲ, ನನಗೆ ಎಂಗೇಜ್ಮೆಂಟ್ ನಡಿಬೇಕು ಅಷ್ಟೇ ಇಂಪಾರ್ಟೆಂಟ್. ಅಗ್ರಜ ನನಗೋಸ್ಕರ ಏನೇನೆಲ್ಲ ಮಾಡಿಲ್ಲ, ನಾವ್ ಇಷ್ಟು ಮಾಡ್ಲಿಲ್ಲ ಅಂದ್ರೆ ವೇಸ್ಟ್ ಆಗ್ಬಿಡ್ತೀವಿ ಅಲ್ವಾ? ಅವ್ರು ನನಗೂ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇಲ್ಲ ಬಾಮೈದ, ನೀ ಇಷ್ಟೊಂದು ಜೋಶಲ್ಲಿ ಇದೆಯಾ ಅಂದ್ಮೇಲೆ ನಿನ್ ಜೊತೆ ನಾನು ಇದ್ದೀನಿ. ನಡಿ. ಥ್ಯಾಂಕ್ ಯು ಬಾವಾ. ಎಸ್ 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 ಎಂಗೇಜ್ಮೆಂಟ್ ಫಿಕ್ಸ್. ಬರೀ ನಾವೇ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು ತಪ್ಪಾಗಲ್ವಾ? ನನಗೂ ಆಶ್ಚರ್ಯ ಆಗಿದ್ದು ಇದೇ ಕಾರಣಕ್ಕೆ. ಆದ್ರೆ ಅದಕ್ಕೆ ನಿಮ್ಮ ಅಜ್ಜಿ ಪರಿಹಾರ ಕೊಟ್ರು. ನಿಮ್ ತಂದೆ ಫ್ಯಾಮಿಲಿ ಸಮೇತ ಇಲ್ಲಿಗೆ ಬರೋದಕ್ಕೆ ಪರ್ಮಿಷನ್ಗೆ ಪ್ರಯತ್ನ ಪಡ್ತಾ ಇದ್ದಾರಂತೆ. ಇನ್ನು ಇಡೀ ಕುಟುಂಬ ಇಲ್ಲಿಗೆ ಬಂದ್ಮೇಲೆನೆ ಎಂಗೇಜ್ಮೆಂಟ್ ಮಾಡೋದಲ್ವಾ ಅಂತ ಹೇಳಿದ್ರು. ನನಗೂ ಅದು ಸರಿ ಅಂತ ಅನಿಸ್ತು, ಆಯ್ತು ಅಂತ ಹೇಳಿದೆ. ಇವ್ರ ಮನೆ ದೊಡ್ಡವ್ರು ಬಂದ್ಬಿಟ್ರೆ ಆಯ್ತಾಪ, ಅಮ್ಮ ಬರೋದ್ ಬೇಡ್ವಾ? ಆದಿತ್ಯ, ಅಂಜು, ರಾಜಣ್ಣ ಎಲ್ಲ ಬರ್ಬೇಕು ತಾನೆ? ಅದಕ್ಕೆ ತಾನೇ ನಾನು ಫುಲ್ ಫ್ಯಾಮಿಲಿ ಅಂತ ಹೇಳಿದ್ದು. ನೀನ್ ಹೇಳ್ದವ್ರು ಎಲ್ಲರೂ ಇಲ್ಲಿದ್ದೇ ಇರ್ತಾರಮ್ಮ. ಈಗ ನೀವಿಬ್ರು ಹೇಳಿ ಮುಂದೆ ಏನ್ ಮಾಡೋಣ ಅಂತ. ದೊಡ್ಡದಾಗಿ ಸಿಲಿಬ್ರೇಷನ್ ಇಶ್ಯೂ ಮಾಡಿದೊಳ್ಳಿ. ಈಗ ನೀನೇ ಓಕೆ ಅಂತ ಹೇಳಿ. ನಾನೇ ಓಕೆ ಅಂತ ಯಾಕೆ ಹೇಳ್ಬೇಕು? ನೀವ್ ಹೇಳಿದ್ರೆ ಆಗಲ್ವಾ? ಕೊಬ್ಬು ಈಗ ಹುಡುಗರು ಬುದ್ಧಿ ಹೇಳ್ಬಿಡ್ತೀರಾ. ಎಷ್ಟು ಕೊಬ್ಬು ನೋಡು. ಗುರಾಯಿಸೋದ್ ಬಿಟ್ಟು ಓಕೆ ಅಂತ ಹೇಳೋದಕ್ಕೆ ಏನ್ ದಾಡಿ? ಇದ್ಯಾಕೋ ಓವರ್ ಆಯ್ತು. ಸುಮ್ಮನೆ ಓಕೆ ಅಂತ ಹೇಳೆಯಾ? ಏನ್ರಪ್ಪ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ ಮನ್ಸಲ್ಲಿ ಏನಿದೆ ಅಂತ ಬಾಯ್ಬಿಟ್ಟು ಹೇಳಿ. ನನಗೆ ನಿಮ್ ಮನ್ಸಿನ ಮಾತು ಅರ್ಥ ಆಗೋದಿಲ್ಲ, ಯಾಕಂದ್ರೆ ನಾನು ಪ್ರೀತಿಸಿದವನಲ್ಲ. ಇಲ್ಲಪ್ಪ, ಈ ಬಜಾರಿ ಜೊತೆ ಎಂಗೇಜ್ಮೆಂಟ್ ನನಗಾಗುತ್ತೆ. ಈ ಸುಳ್ಳೆ ಪುಳ್ಳೆ ಜೊತೆ ರಿಬ್ಬನ್ ಪಾರ್ಟಿನ ಚಾನ್ಸೇ ಇಲ್ಲಪ್ಪ. ಲಾಟ್ರಿ ಮೇಲೆ ಲಾಟ್ರಿ ಹೊಡಿತಿದ್ಯಲ್ಲ ವೇದ್. ಐ ಆಮ್ ಸೋ ಲಕ್ಕಿ ಯು ನೋ. ಏನ್ರಪ್ಪ ಹೇಳ್ತಾ ಇದ್ದೀರಾ? ನೀವಿಬ್ರು ಯಾವಾಗ ಮನ್ಸು ಬದಲಾಯಿಸಿದ್ರಿ? ಅಂಥದ್ದೇನಾಯ್ತು? ಯಾಕೇನೋ ಆಗ್ಲೇಬೇಕು ಅಂತ ನಿರೀಕ್ಷೆ ಮಾಡ್ತೀರಾ? ಏನೂ ಆಗಿಲ್ಲ ಅನ್ನೋದೇ ಪ್ರಾಬ್ಲಮ್. ನಾನು ಅನ್ಕೊಂಡಿದಂತೂ ಏನೂ ಆಗಲ್ಲ, ಅದಕ್ಕೆ ನಂಗೆ ಮದ್ವೆ ಬೇಡ. ಸುಮ್ನೆ ಚಿಕ್ಕ ಚಿಕ್ಕ ವಿಷಯನ ದೊಡ್ಡದ್ ಮಾಡ್ಕೊಂಡು ಮರ್ಯಾದೆ ನಿಲ್ದಂಗ್ ಮಾತಾಡೋರ್ ಜೊತೆ ನಾನು ಹೇಗೆ ಮದುವೆ ಆಗ್ಬೇಕು? ನನಗೆ ಮದುವೆ ಬೇಕಾಗಿಲ್ಲ. ಈ ಮದ್ವೆ ಬೇಡ, ಬೇರೆ ಮದ್ವೆ ಆಗ್ತೀನಿ ಅನ್ನೋ ರೇಂಜ್ಗೆಲ್ಲ ಬಿಲ್ಡಪ್ ಕೊಡ್ಬೇಡ. ನಿನ್ನ ನಾನು ಒಪ್ಕೊಂಡಿರೋದೇ ದೊಡ್ಡ ವಿಷಯ. ಇನ್ ನಾನ್ ಕೈ ಕೊಟ್ಮೇಲಂತೂ ನಿನ್ನ ಯಾರು ಮೂಸು ಕೂಡ ನೋಡಲ್ಲ. ಎಕ್ಸ್ಕ್ಯೂಸ್ ಮೀ, ನಿನ್ನಂತ ಬಾಯಿ ಬಡ್ಕಿ ಇನ್ಯಾರು ಸಿಗ್ತಾರೆ? ನಾನ್ಸೆನ್ಸ್. ಹಲೋ, ಜನ ನನ್ನ ಪ್ರೀತಿಯಿಂದ ರೌಡಿ ಬೇಬಿ, ಮಾಸ್ ಮಹಾರಾಣಿ ಅಂತ ಕರೀತಾರೆ. ನಾವು ಕೆಮ್ಮುವಾಗ ಮಿಸ್ ಆಗಿ ಹೂ ಅಂದ್ರೂ ಸಾಕು, ಜನ ನನ್ನ ನೋಡೋದಕ್ಕೆ ಅಂತ ಟನ್ ಲೆಕ್ಕದಲ್ಲಿ ನಿಂತ್ಕೋತಾರೆ. ಆಮೇಲೆ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ ಪಕ್ಕದ ರಾಜ್ಯದಿಂದ ಪೊಲೀಸರನ್ನ ಕರ್ಸ್ಬೇಕಾಗತ್ತೆ. ನಾವ್ ಜಡೆ ಎತ್ತಿ ಹಿಂದಕ್ಕೆ ಎಸ್ತು ಓರೆಗಣ್ಣಲ್ಲಿ ಲುಕ್ ಕೊಟ್ಟ ಅಂದ್ರೆ ಇಲ್ಲಿರೋ ಪೊಲೀಸರಿಗೆ ಕ್ರೌಡ್ ಕಂಟ್ರೋಲ್ ಮಾಡಕ್ಕಾಗದೆ ಬೇರೆ ರಾಜ್ಯದಿಂದ ಕರ್ಸ್ಬೇಕಾಗತ್ತೆ. ಇದೇನೆ ಬೇಡ ಅಂತ ಹೇಳಿ. ನೋಡಿದ್ರೆ ಇರಿಟೇಷನ್. ಇವಳು ಸಮಸ್ಯೆನೇ ಬೇಡ, ದೊಡ್ಡ ಲೂಸ್ ಇವಳು. ನಾನಂತೂ ಇವಳ ಮದುವೆ ಆಗಲ್ಲ. ಹಲೋ, ಅದು ನಮ್ ಡೈಲಾಗು. ಫಸ್ಟ್ ರಿಜೆಕ್ಟ್ ಮಾಡಿದ್ದು ನಾನ್, ಅದರಲ್ಲೂ ಕಾಪಿ ಕ್ಯಾಟ್ ಆಗ್ಬೇಡ. ಯಾಕ್ರಪ್ಪ ಜಗಳ ಆಡ್ತಾ ಇದ್ದೀರಾ? ನಿಮ್ಮ ಅಭಿಪ್ರಾಯ ಏನು ಅಂತ ಸ್ಪಷ್ಟವಾಗಿ ಹೇಳಿ. ಇದು ಹುಡುಗಾಟದ ವಿಚಾರ ಅಲ್ಲ. ಹೇಳಿದಲ್ಲ,
ನನಗೆ ಇವಳ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಏಯ್ ನನ್ಗೂ ಮದ್ವೆ ಬೇಕಾಗಿಲ್ಲ, ರೈಟ್ ಹೇಳು. ಏನಂತೆ ಬಾಬಾ ಒಂದು ಮತ್ತೇನಾದ್ರು ಕಿರಿಕಿರಿನ? ಏನ್ ಹೇಳಿದ್ಲವಳು? ನಾವು ತುಂಬಾ ಪ್ರಯತ್ನ ಪಟ್ವಿ ರೌಡಿ ನಾದ್ನಿ, ಆದ್ರೆ ಯಾವ್ದು ಅನ್ಕೊಂಡಂಗ ಆಗ್ಲಿಲ್ಲ. ನಾನು ಇಷ್ಟ ದಿನ ಅವನ ಮೇಲೆ ಹೆವಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ಬಿಟ್ಟಿದ್ದೆ, ಆದ್ರೆ ಅದೆಲ್ಲ ಸುಳ್ಳು, ಬರೀ ಭ್ರಮೆ. ಇಲ್ಲ ವೇದಾಂತ್, ನಮ್ ಕೈಲಿ ಎಷ್ಟಾಗುತ್ತೋ ನಾವು ಅಷ್ಟು ಹೇಳಿದ್ವಿ, ಆದ್ರೆ ಅವಳು ಯಾರ ಮಾತನ್ನು ಕೇಳೋ ಪರಿಸ್ಥಿತಿ ಇಲ್ಲ. ನೀವ್ ಹೇಳಿದಾಗೆ ಅವಳಿಗೆ ಈಗ ಜಾಸ್ತಿ ಆಗ್ಬಿಟ್ಟಿದೆ. ಅಗ್ರಜ ದೊಡ್ಡ ಕೋಪಿಷ್ಟ, ಆದ್ರೆ ನೀನು ಹಾಗಲ್ಲ. ನೀನ್ ರೌಡಿನೇ ಆದ್ರೂ ಇನ್ನೋಸೆಂಟ್ ರೌಡಿ. ಅವನ್ಗೆ ನಿನ್ ಮನ್ಸೇ ಅರ್ಥ ಆಗ್ತಾ ಇಲ್ಲ. ನೀನ್ ವಟ ವಟ ಅಂತ ಮಾತಾಡಿದ್ರು ನಿನ್ ಮನ್ಸಲ್ಲಿ ಸ್ವಲ್ಪನೂ ಹುಳಿಕೆ ಇಲ್ಲ, ಆದ್ರೆ ನಿನ್ನ ಅರ್ಥ ಮಾಡ್ಕೊಳ್ಳೋ ತಾಳ್ಮೆನೇ ಇಲ್ಲ ಅವನ್ಗೆ. ಅದೇನೋ ಅಡ್ವೆಂಚರ್ ಅಂತ ಹೇಳಿದ್ಯಲ್ಲ, ಈಗ ಮಾಡ್ತೀಯ ನೋಡು. ಗೋ. ಅವ್ನು ನಿಜವಾಗ್ಲೂ ಬದ್ಲೇ ಆಗಿಲ್ಲ. ಅವನು ಒಂಥರ ಅವನು ರೋಬೋಟ್ ಇದ್ದಂಗೆ, ಟರ್ಮಿನೇಟರ್. ಯಾವ ಫೀಲಿಂಗ್ಸ್ ಅರ್ಥ ಆಗಲ್ಲ. ಮೊದ್ಲಿನ ತರನೇ ಇದ್ದಾನೆ. ಅವ್ನ್ ನಿಜವಾಗ್ಲೂ ಅನ್ರೊಮ್ಯಾಂಟಿಕ್ ಫೆಲ. ನೀನ್ ಒಬ್ಳತ್ರ ಬಿಟ್ರೆ ಅವ್ನ್ ಈಗ್ಲೂ ಹುಡುಗಿರ್ ಮೇಲೆ ಅದೇ ತಾತ್ಸಾರೆ ಇದೆ. ಈಗ ಟ್ರಿಗರ್ ಆಗಿ ನೀನ್ ಒಬ್ಳೆ ಹುಡುಗಿ, ನಿನ್ ಮುಂದೆ ಯಾಕೆ ಡಲ್ ಆಗೋದು ಅಂತ ದುರಾಂಕರ ತೋರಿಸಿದಾನಷ್ಟೇ. I'm sorry. Thank you so much for all this. ನೀನು ಜಾಗದಲ್ಲಿ ಯಾರು ಇದ್ದಿದ್ರು ಇದಕ್ಕೆ ಒಪ್ಕೋತಾರೆ. ಕಾಫಿ. Cheers. ಸಣ್ಣ ಜೋಕ್ ಕೂಡ ಅರ್ಥ ಆಗಲ್ಲ ನಿಮಗೆ. ಡಬಲ್ ಜೋಕ್. ಅವನಿಗೆ ಆಫೀಸ್ ಅಲ್ಲ, ಆಫೀಸ್ ಆಚೆನು ನಾನೇ ಬಾಸ್ ಅಂತ ದೊಡ್ಡ ಹೆಡ್ ವೇಟ್ ಇದೆ. ಮಾತ್ಗೂ ಸಿಡುಕ್ತಾ ಇರ್ತಾನೆ. ಬಾಸ್ ಅನ್ನೋ ಬಿಲ್ಡಪ್ಸ್ ಅಂತೂ ಬೀಡ್ಕೊಡೋದೇ ಇಲ್ಲ. ಮಗ ಅರೇಂಜ್ ಮಾಡಿರೋ ಫಂಕ್ಷನ್ಗೆ ಅಪ್ಪ ಅಮ್ಮನಿಗೆ ಇನ್ವಿಟೇಷನ್ ಬೇಕಾಗತ್ತ. ಇವ್ರು ಯಾರು ಅಂತ ಗೊತ್ತಾ? ಇವರು ನನ್ನ ಅಪ್ಪ ಅಮ್ಮ. ನನಗೆ ಯಾಕೋ ಇದೆಲ್ಲ ಇಲ್ಲಿಗೆ ಮುಗೀತು. ನೀವು ಈ ಭಗ್ನ ಪ್ರೇಮಿಗಳ ಸಾಲಿಗೆ ಸೇರ್ತೀರಾ ಅನ್ಸ್ತಿದೆ. ನಾನು ಅವಳು ನನ್ನ ತಂಗಿ ಅಂತ ವಹಿಸ್ಕೊಂಡು ಮಾತಾಡ್ತಿಲ್ಲ ವೇದಾಂತ್. ನೀವು ಅವಳ ಬಗ್ಗೆ ಏನ್ ಅನ್ಕೊಂಡಿದಿರೋ ಅದು ಸರಿಯಾಗಿದೆ. ಯಾರಿಗೂ ಇದ್ದಷ್ಟು ಕೊಬ್ಬಿದೆ ಅವಳಿಗೆ. ಎಲ್ರು ನಿಮ್ಮಂತ ಹುಡುಗ ಸಿಗ್ಲಿ ಅಂತ ದೇವರಿಗೆ ಹರಕೆ ಹುಡ್ತಾರೆ, ಆದ್ರೆ ಇವಳಿಗೆ ನೀವೇ ಸಿಕ್ಕಿದ್ರ. ತೆಪ್ಪಿರೋದ್ ಬಿಟ್ಟು ಹೇಗಾಡ್ತಾಳ ನೋಡಿ. ಇದೆಲ್ಲ ಅತಿ ಅಲ್ವಾ? ಅವಳು ಇನ್ನೊಂದು 10 ಜನ್ಮ ಎತ್ತಿದ್ರು ನಿಮ್ಮಂತ ಹುಡುಗ ಸಿಗೋಕ್ ಸಾಧ್ಯನೇ ಇಲ್ಲ ಬಿಡಿ. ಅಂತದ್ರಲ್ಲಿ ನೀವೇ ಹೋಗಿ ಅವಳ ಹತ್ರ ಸಾರಿ ಕೇಳ್ಬೇಕು.